ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಈ ವಿಡಿಯೋದಲ್ಲಿ ಏನೋ ಸಕ್ಕರೆ ಕಾಯಿಲೆ ಬಂದಿರುವಾಗ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆ ಬಂದಿರೋರು ಅಕಸ್ಮಾತ್ ನಾರ್ಮಲ್ಸಿ ಮೇಂಟೈನ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಸಮಸ್ಯೆಗಳಾಗೋದು, ಬೇರೆ ಬೇರೆ ತೊಂದರೆಗಳಾಗೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅದಕ್ಕೆ ಯೂಶ್ವಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮನೆ ಮದ್ದುಗಳನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಈ ಮನೆ ಮದ್ದುಗಳು ಅಂತ ಬಂದಾಗ ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳಿ, ಮತ್ತು ಅರಿಶಿನ ಒಂದು ಪೌಡ್ರ್ ಮಾಡಿಟ್ಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿ, ಅರಿಶಿನ ಮತ್ತು ಬಿಲ್ಪತ್ರೆ, ಬೇವು ಅಂದರೆ ಕರಿಬೇವು ಮತ್ತು ಕಹಿಬೇವು, ಮತ್ತು ಈ ಇನ್ಸುಲಿನ್ದು ಬರುತ್ತಲ್ವ ಎಲೆ ಅದು, ಮತ್ತು ಈ ಇದು ಹಾಗಲಕಾಯಿ, ಮತ್ತು ಈ ನೇರಳೆ, ಜಂಬು ನೇರಳೆ ಅಂತ ಹೇಳ್ತೀವಲ್ವ, ಅದ್ರದ್ದು ಬೀಜಗಳು, ಇವನ್ನಷ್ಟನ್ನೇ ಮಾಡಿಕೊಂಡು, ಅಂದರೆ ಇವನ್ನಿಷ್ಟನ್ನು ತೊಗೊಂಡ್ಬಿಟ್ಟು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ. ಅಥವಾ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಗ್ರಂಥಿಗೆ ಅಂಗಡಿ ಒಳಗೆ ಅದು ಸಿಗುತ್ತೆ. ಸೊ ಅವುಗಳನ್ನ ತೊಗೊಂಡ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡು ಅದನ್ನು ದಿನ ಒಂದೊಂದು ಚಮಚ ನೀರಲ್ಲಿ ಹಾಕ್ಕೊಂಡು ತೊಗೊಳ್ತಾ ಬರೋದ್ರಿಂದ, ಅಥವಾ ಕಷಾಯ ಮಾಡ್ಕೊಂಡು ತೊಗೊಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಜೊತೆಗೆ ಮತ್ತು ಇನ್ನೊಂದು ಏನು ಮಾಡ್ಕೋಬೋದು ಅಂತ ಹೇಳಿದ್ರೆ, ದಿನ ಊಟದಲ್ಲಿ ಇವಾಗ ಈ ಒಂದು ಮನೆಮದ್ದು ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಶುಗರ್ ಕಂಟ್ರೋಲ್ ಇರೋದಕ್ಕೆ ಅನುಕೂಲ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಶುಗರ್ ಒಂದು ಸರಿ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದೇ ವಿನಃ ಅದನ್ನು ನಾರ್ಮಲ್ ಮಾಡೋದು ಕಷ್ಟ. ಯಾಕೆ ಅಂದರೆ ಅಲ್ಲಿ ಪ್ಯಾಂಕ್ರಾಟಿಕ್ ಸೆಲ್ಸಲ್ಲಿ ಇಸ್ಲೆಟ್ ಆಫ್ ಲಾಂಗರಾನ್ಸ್ ಇರುತ್ತಲ್ವ, ಅದು ಸೆಕ್ರಿಷನ್ಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿರುತ್ತೆ. ಯಾವಾಗ ಸೆಕ್ರಿಷನ್ಸ್ ಮಾಡೋದು ಸ್ಟಾಪ್ ಮಾಡುತ್ತಲ್ಲ, ಆವಾಗ ನಿಮಗೆ ಈ ರೀತಿ ಸಮಸ್ಯೆಗಳಾಗೋದು. ಅಂದರೆ ಇನ್ಸುಲಿನ್ ಕಂಟ್ರೋಲ್ಡ್ ಇರೋದು ಕಾಮನ್ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಈ ಫುಡ್ಡಲ್ಲಿ ಏನೇನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಊಟದಲ್ಲಿ ಯಾವಾಗಲೂ ಜಾಸ್ತಿ ಹಾಗಲಕಾಯಿ ಇರ್ತಕ್ಕಂಥ ಕಂಟೆಂಟ್ನ ತೊಗೊಳ್ಳಿ. ಹಾಗಲಕಾಯಿ ಆಗಿರ್ಬೋದು, ಮೆಂತೆಕಾಳು ಆಗಿರ್ಬೋದು, ಅಮೃತ ಬಳ್ಳಿ ಆಗಿರ್ಬೋದು, ಅಥವಾ ಅರಿಶಿನ ಆಗಿರ್ಬೋದು, ಇವುಗಳನ್ನ ಜಾಸ್ತಿ ಯೂಸ್ ಮಾಡಿ. ಏನು ಇಲ್ಲ ಸರ್ ಡಾಕ್ಟ್ರೆ, ಅವನ್ನೆಲ್ಲ ನಮ್ಗೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ, ಒಂದೇ ಒಂದು ಹಾಗಲಕಾಯಿನ ನಾವು ಯೂಸ್ ಮಾಡಿದ್ರೆ ಸಾಕು. ದಿನ ಎಷ್ಟೇ ಜಾಸ್ತಿ ಶುಗರ್ ಲೆವೆಲ್ ಇದ್ರೂ ಕಂಟ್ರೋಲ್ ಬರುತ್ತೆ. ನಿಮ್ಮ ಟ್ಯಾಬ್ಲೆಟ್ಸ್ನ ಅದು ಶುಗರ್ ಲೆವೆಲ್ ನೋಡಿಕೊಂಡು ಇನ್ಸುಲಿನ್ ಲೆವೆಲ್ವರೆಗೂ ಹೋಗಿದ್ದೀರಾ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಟ್ಯಾಬ್ಲೆಟ್ ನಿಲ್ಲಿಸ್ಬೋದು. ಅಂದರೆ ಇನ್ಸುಲಿನ್ನ ಕಮ್ಮಿ ಮಾಡ್ಬೋದು. ಬರ್ತಾ ಎಲ್ಲ ಟ್ಯಾಬ್ಲೆಟ್ಗಳನ್ನು ಸ್ಟಾಪ್ ಮಾಡ್ಬೋದು. ಜೊತೆಗೆ ನಿಮಗೆ ಅಂದರೆ ಟ್ಯಾಬ್ಲೆಟ್ಗಳನ್ನ ಸ್ಟಾಪ್ ಮಾಡಿಬಿಟ್ಟು ಬರೀ ಮನೆ ಮದ್ದು ಪ್ಲಸ್ ಹಾಗಲಕಾಯಿ ದಿನ ಯೂಸ್ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಎಷ್ಟೇ ಜಾಸ್ತಿ ಇನ್ಸುಲಿನ್ ಸೆಕ್ರೇಷನ್ಸ್ ಕಮ್ಮಿ ಆಗಿದ್ರು ಕೂಡ, ಅಂದರೆ ಅದನ್ನು ನಾರ್ಮಲ್ ಮಾಡುತ್ತೆ. ನಾರ್ಮಲ್ ರೇಂಜಲ್ಲೇ ಇಡೋದಕ್ಕೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಹಿಟ್ಟು ಮಾಡ್ತಾ ಇರ್ತೀರ, ಅಂದರೆ ರಾಗಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಅಥವಾ ಕಟ್ಲೆಟ್ ಆಗಿರ್ಬೋದು, ಯಾವುದೇ ನೀವು ಹಿಟ್ಟು ಮಾಡಿಸ್ತೀರಾ ಅಂತ ಹೇಳಿದ್ರೆ ನೀವು ಅದಕ್ಕೆ 1 kg ಆ ಧಾನ್ಯಕ್ಕೆ ಅದು ಯಾವ ಥರ ಮಾಡಿ ಸಪ್ರೇಟಾಗಿ ಮಾಡ್ಬೋದು. 1 kg ಧಾನ್ಯಕ್ಕೆ 100 ಗ್ರಾಮಷ್ಟು ಮೆಂತೆಕಾಳು ಹಾಕಬೇಕು. ಮೆಂತೆಕಾಳೇನು ತುಂಬ ಕಾಸ್ಟ್ಲಿ ಇರಲ್ಲ, ನೀವು ಮೆಂತೆಕಾಳು ಹಾಕ್ತಾ ಬನ್ನಿ. ಆಮೇಲೆ ಟೇಸ್ಟ್ ಕೂಡ ಡಿಫ್ರೆನ್ಸ್ ನೋಟಿಸ್ ಮಾಡೋದೇನು ಅಂದರೆ ಯಾರಿಗೂ ಗೊತ್ತೂ ಆಗಲ್ಲ. ಅಂದರೆ ನಾರ್ಮಲ್ಗಿಂತ ಏನು ಕಹಿ ಇರೋದು ಆ ಥರ ಆಗಲ್ಲ, ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಶುಗರ್ ಲೆವೆಲ್ ಕಂಟ್ರೋಲ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ವರ್ಕೌಟ್ ಮಾಡಬೇಕು. ಎಷ್ಟು ನಾವು ತಿಂತೀವಲ್ವ ಅಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಬೇಕು. ಯಾಕಂದರೆ ಅಲ್ಲಿ ಈ ಶುಗರ್ ಲೆವೆಲ್ ಅಂದರೆ ಗ್ಲೂಕೋಸ್ ಕಂಟೆಂಟ್ ಎಲ್ಲ ತಿಂದಿರ್ತೀವಲ್ವ, ಅಂದರೆ ಸಕ್ಕರೆ ಇರ್ತಕ್ಕಂಥ ಅಂಶಗಳನ್ನ ಜಾಸ್ತಿ ತಿಂದಾಗ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ಸುಲಿನ್ ಕೆಲಸ ಏನು ಅಂತ ಹೇಳಿದ್ರೆ ಈ ಸಕ್ಕರೆ ಅಂಶನ ಡೈಜೆಸ್ಟ್ ಮಾಡ್ತಕ್ಕಂಥದ್ದು ಗುಣ ಆಗಿರುತ್ತೆ. ಆದರೆ ಅಲ್ಲಿ ಡೈಜೆಷನ್ ಆಗಲ್ಲ ಅಂತಂದಾಗ ಅಬ್ಸಾರ್ಪ್ಷನ್ ಅಷ್ಟೇ ಆಗುತ್ತೆ. ಆವಾಗ ಇನ್ಸುಲಿನ್ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ತುಂಬ ವರ್ಕೌಟ್ ಮಾಡೋದು, ಅಂದರೆ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಆಮೇಲೆ ಯೋಗಾಸನಗಳು ಮಾಡೋದು, ಪ್ರಾಣಾಯಾಮ ಮಾಡೋದು, ಆ ಥರ ಮಾಡಿಬಿಟ್ಟು ನೀವು ಬೆವರು ಇಳಿಸಿದ್ರಿ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಶುಗರ್ ಲೆವೆಲ್ ನಾರ್ಮಲಲ್ಲೇ ಮೇಂಟೈನ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಆ ಕಾಂಪ್ಲಿಕೇಶನ್ಸ್ ಕೂಡ ಬರೋದನ್ನು ತಪ್ಪುತ್ತೆ. ನಾವು ಮಹಿಳೆಯರು ಹೇಳ್ತಾ ಇರ್ತಾರೆ, ಡಾಕ್ಟ್ರೇ ನನ್ನ ಮನೇಲೇ ತುಂಬ ಸಾಕಷ್ಟು ಕೆಲಸ ಆಗುತ್ತೆ ಡಾಕ್ಟ್ರೇ, ಅದೇ ಆ ವರ್ಕೌಟ್ ಸಾಕಲ್ಲ ಅಂತ ಹೇಳಿದ್ರೆ ನೋಡಿ, ರಿದಮಿಕ್ ಆಗಿ ಒಂದು ಪ್ರಾಪರ್ ವೇನಲ್ಲಿ ಕೆಲಸ ಮಾಡಬೇಕು. ಅಂದರೆ ದೇಹಕ್ಕೆ ಶ್ರಮ ಕೊಡಬೇಕು. ನಿಮ್ಮ ಮನೇಲಿ ಕೆಲಸ ಮಾಡೋದೇನು ತಪ್ಪು ಅಂತನೋ ಅಥವಾ ಅದರಿಂದ ಏನೂ ಯೂಸ್ ಆಗುತ್ತೆ ಅಂತಲ್ಲ,
ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಜೊತೆಗೆ ನೀವು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ವರ್ಕೌಟ್ ಮಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಥವಾ ಇವಾಗೆಲ್ಲದ್ರೂ ಏನೋ ಜುಂಬಾ ಡ್ಯಾನ್ಸಸ್ ಅಂತ ಬಂದಿದೆ, ನಿಮ್ಮ ಯೂಟ್ಯೂಬಲ್ಲೇ ಸಾಕಷ್ಟು ಏನೋ ಡ್ಯಾನ್ಸಸ್ ಆಗಿರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಈ ವರ್ಕೌಟ್ಸ್ ಆಗಿರ್ಬೋದು, ಡಯಾಬಿಟಿಸ್ ಯೋಗ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡಿರ್ತಾರೆ. ಈ ರೀತಿ ಎಲ್ಲ ನಿಮಗೆ ಹೇಳ್ಕೊಟ್ಟಿರ್ತಾರೆ, ಅವನು ಕೂಡ ಫಾಲೋಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಅದಕ್ಕೆ ಆಯುರ್ವೇದಲ್ಲಿಂತ ಬಂದಾಗ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಆವಾಗ ಯಾವುದೇ ಡಿಸೀಸ್ ಕಂಪ್ಲೀಟಾಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಏನೋ ನೆಗರದಾದಿ ವಟ್ಟಿ ಅಂತ ಇರುತ್ತೆ, ಆಮೇಲೆ ಏನೋ ಹಸನ ಬಿಲ್ವಾದಿ ಚೂರ್ಣ ಅಂತ ಇರುತ್ತೆ. ಅವುಗಳನ್ನೆಲ್ಲ ತಗೊಳ್ತಾ ಬರೋದ್ರಿಂದ ಶುಗರ್ ಲೆವೆಲ್ ಕಾಂಪ್ಲಿಕೇಶನ್ಸ್ ಆಗ್ಬಿಟ್ಟು ಏನೇನೆಲ್ಲ ತೊಂದರೆಗಳಾಗುತ್ತಲ್ಲ ಅದನ್ನೆಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ, ಬಟ್ ಅದನ್ನು ವಿಡಿಯೋ ನೋಡ್ಬಿಟ್ಟು ಹಂಗೆ ಸ್ಟಾಪ್ ಮಾಡಬೇಡಿ. ಬಿಕಾಸ್ ಈ ವಿಡಿಯೋ ಎಲ್ಲ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಕರೆಕ್ಟಾಗಿ ಅಟ್ಲೀಸ್ಟ್ ಒಂದು 10 ಹೇಳಿದೀವಿ ಅಂತಂದರೆ 1-2 ಫಾಲೋಅಪ್ ಮಾಡಿದ್ರೆ ಸಾಕು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ ಕಂಟ್ರೋಲ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ.